ವೆಲ್ಕಮ್ ಟು ಬಿಜಾಪುರ್ಸ್ ಈಸಿ ಇಂಗ್ಲೀಷ್ ಲರ್ನಿಂಗ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯ ಸ್ನೇಹಿತರೆ, ಇಂದಿನ ಈ ಕ್ಲಾಸ್ನಲ್ಲಿ ನಾವು ನೌನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ವಾಟ್ ಈಸ್ ಮೀನ್ ಬೈ ನೌನ್ ಅಂದರೆ, ನೌನ್ ಈಸ್ ಎ ನೇಮಿಂಗ್ ವರ್ಡ್. ಇಟ್ ಇಂಡಿಕೇಟ್ಸ್ ನೇಮ್ ಆಫ್ ದ ಪರ್ಸನ್, ಪ್ಲೇಸ್, ಥಿಂಗ್, ಎನಿಮಲ್ ಆರ್ ಬರ್ಡ್ ಈಸ್ ಕಾಲ್ಡ್ ಅ ನೌನ್. ಒಂದು ನಾಮಪದದ ಬಗ್ಗೆ, ಒಂದು ನಾಮಪದ ಸ್ಥಳದ ಹೆಸರಾಗಿರ್ಬೋದು, ವಸ್ತುವಿನ ಹೆಸರಾಗಿರ್ಬೋದು, ವಿಷಯದ ಹೆಸರಾಗಿರ್ಬೋದು, ಅಥವಾ ಪ್ರಾಣಿ ಪಕ್ಷಿಗಳನ್ನು ಸೂಚಿಸ್ತಕ್ಕಂಥ ಒಂದು ಶಬ್ದಕ್ಕೆ ನಾವೇನಂತ ಕರಿತೀವಿ ಅಂದರೆ ನಾಮಪದ ಅಂಥೇಳಿ ಕರಿತೀವಿ. ಈ ನಾಮಪದದಲ್ಲಿ ನಮಗೆ 5 ಕೈಂಡ್ಸ್ ಸಿಗ್ತಾವೆ. 5 ಕೈಂಡ್ಸ್ ಅದಾವ್ರಿ. ನೋಡಿರಿ ಯಾವ್ಯಾವ ಅಂದರೆ, ದೇರ್ ಆರ್ 5 ಕೈಂಡ್ಸ್ ಆಫ್ ನೌನ್ಸ್ ಇನ್ ಇಂಗ್ಲೀಷ್: ಪ್ರಾಪರ್ ನೌನ, ಕಾಮನ್ ನೌನ, ಕಲೆಕ್ಟಿವ್ ನೌನ, ಅಬ್ಸ್ಟ್ರಾಕ್ಟ್ ನೌನ, ದೆನ್ ಮಟೀರಿಯಲ್ ನೌನ್ ಅಂಥೇಳಿ 5 ಕೈಂಡ್ಸ್ಗಳು ಬರ್ತಾವ್ರಿ. ಒಂದೊಂದಾಗಿ ನಾವು ತಿಳಿದುಕೊಂಡು ಹೋಗೋಣ. ಇವತ್ತಿನ ಟಾಪಿಕಲ್ಲಿ ನಾವು ಪ್ರಾಪರ್ ನೌನು ಮತ್ತು ಕಾಮನ್ ನೌನ್ ಬಗ್ಗೆ ಚರ್ಚೆ ಮಾಡೋಣ. ವಾಟ್ ಈಸ್ ಮೀನ್ ಬೈ ಪ್ರಾಪರ್ ನೌನ್ ಹಿಯರ್ ಅಂತಂದ್ರೆ, ಪ್ರಾಪರ್ ನೌನ್ ಈಸ್ ದ ನೇಮ್ ಗಿವನ್ ಟು ಅ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಒಂದು ನಿರ್ದಿಷ್ಟವಾಗಿ ಒಂದು ವಸ್ತುವಿಗೆ, ಒಂದು ಸ್ಥಳಕ್ಕೆ, ಒಬ್ಬ ವ್ಯಕ್ತಿಗೆ ಇಟ್ಟಂಥ ಹೆಸರನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪ್ರಾಪರ್ ನೌನ್ಸ್. ಇಟ್ ಮೀನ್ಸ್ ಅಂಕಿತ ನಾಮಗಳು ಅಂಥೇಳಿ ಕರಿತೀವಿ ರೀ. ನೆಕ್ಸ್ಟ್ ಏನು ಅಂತಂದ್ರೆ ನೋಡಿರಿ, ಯಾವುದು ಡೆಲ್ಲಿ, ತಾಜ್ ಮಹಲ್, ಗಂಗಾ, ರಾಜು, ಮಾಯಾ, ಬ್ಯಾಂಗ್ಳೂರು, ಕರ್ನಾಟಕ, ಇವೆಲ್ಲವೂ ಕೂಡ ಪ್ರಾಪರ್ ನೌನಿಗೆ ಇರ್ತಕ್ಕಂತಹ ಎಕ್ಸಾಂಪಲ್ಸು. ಪ್ರಾಪರ್ ನೌನ್ ಆಲ್ವೇಸ್ ಬಿಗಿನ್ಸ್ ವಿತ್ ಕ್ಯಾಪಿಟಲ್ ಲೆಟರ್ಸ್. ಈ ಪ್ರಾಪರ್ ನೌನ್ ಏನು ಹೇಳ್ತೀವಲ್ರಿ, ಇವು ಯಾವಾಗಲೂ ಕೂಡ ಕ್ಯಾಪಿಟಲ್, ಇಟ್ ಮೀನ್ಸ್ ಅಲ್ಫಾಬೆಟ್ಸಲ್ಲಿ ಫಸ್ಟ್ ಲೆಟರ್ನಿಂದ ಸ್ಟಾರ್ಟ್ ಆಗ್ತಾವೆ ಅಂದಂಗೆ. ಲಂಡನ್ ಈಸ್ ನೋನ್ ಫಾರ್ ಇಟ್ಸ್ ರಿಚ್ ಹಿಸ್ಟ್ರಿ. ಲಂಡನ್ ಅನ್ನೋದು ತನ್ನ ಭವ್ಯವಾದ ಇತಿಹಾಸವನ್ನು ಹೊಂದಿದೆ, ಅದರಿಂದ ಗುರುತಿಸಲ್ಪಟ್ಟಿದೆ ಅಂತ ಹೇಳ್ದಂಗೆ ರೀ. ಸೊ ಲಂಡನ್ ಅನ್ನೋದು ಏನಿಲ್ಲ ಅಂದ್ರೆ ಪ್ರಾಪರ್ ನೌನ್ ಆಗ್ತೈತೆ ರೀ. ನೆಕ್ಸ್ಟ್ ಸೋನಿ, ಇಟ್ ಈಸ್ ಒನ್ ಆಫ್ ದಿ ಕಂಪ್ನಿ ನೇಮ್ ರೀ ಇದು. ಸೋನಿ ರೀಸೆಂಟ್ಲಿ ಲಾಂಚ್ಡ್ ಅ ನ್ಯೂ ಗೇಮಿಂಗ್ ಕನ್ಸೋಲ್. ಸೋನಿ ಅನ್ನೋದು ಏನು ಮಾಡೈತ್ರಿ, ಇತ್ತೀಚೆಗೆ ಒಂದು ಗೇಮಿಂಗ್ ಕನ್ಸೋಲನ್ನು ಹೊರಹೊಮ್ಮಿಸದ, ತಂದದ ಅಂತಂದಂಗೆ ರೀ. ನೆಕ್ಸ್ಟ್ ಅವರ್ ವೆಕೇಷನ್ ಈಸ್ ಪ್ಲ್ಯಾನ್ಡ್ ಫಾರ್ ಡಿಸೆಂಬರ್. ನಮ್ಮದು ವೆಕೇಷನ್ ಅಂದ್ರೆ ನಾವು ಏನು ಮಾಡೀವಿ ಅಂತಂದ್ರೆ ಡಿಸೆಂಬರ್ ಒಳಗೆ ಮಾಡೀವಿ ಅಂತಂದಾಗ. ಜನವರಿ ಈಸ್ ದ ಫಸ್ಟ್ ಮಂತ್ ಆಫ್ ದ ಇಯರ್. ಜನವರಿ ಅನ್ನೋದು ಪ್ರಾಪರ್ ನೌನ್ ಆಗ್ತೈತೆ ರೀ ಇಲ್ಲಿ. ಜನವರಿ ಈಸ್ ದ ಫಸ್ಟ್ ಮಂತ್ ಆಫ್ ದ ಇಯರ್ ಅಂತಂದಂಗೆ ರೀ. ಸೊ ಇವೆಲ್ಲ ಇಟ್ಟ ಹೆಸರುಗಳನ್ನು ನಾವು ನೋಡ್ತೀವಿ. ನಿರ್ದಿಷ್ಟವಾಗಿ ಒಂದು ಹೆಸರನ್ನು ಸೂಚಿಸ್ತಕ್ಕಂಥದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಪ್ರಾಪರ್ ನೌನ್ಸ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಇನ್ನು ಕಾಮನ್ ನೌನ್ ಅಂತಂದ್ರೆ ನೋಡಿರಿ, ಯಾವ್ಯಾವ ಕಾಮನ್ ಅಂದ್ರೆ ರೂಢಿಯಿಂದ ಬಂದಂಥ ಒಂದು ಶಬ್ದಗಳನ್ನು, ರೂಢಿಯಿಂದ ಬಂದಂಥ ಒಂದು ಹೆಸರನ್ನು ಸೂಚಿಸ್ತಕ್ಕಂಥದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕಾಮನ್ ನೌನ್ ಅಂಥೇಳಿ ಕರಿತೀವಿ ರೀ. ಕಾಮನ್ ನೌನ್ ಈಸ್ ಅ ನೇಮ್ ಗಿವನ್ ಟು ಎನಿ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಇನ್ ಜನರಲ್ ಆಗಿ ಸಾಮಾನ್ಯವಾಗಿ ಕರೆಸ್ಕೊಳ್ಳೋಂಥ ಒಂದು ಹೆಸರು ಏನಾಗಿರ್ತೈತೆ ಅಂದ್ರೆ ಕಾಮನ್ ನೌನ್ ಆಗಿರ್ತೈತೆ ರೀ. ವಿ ಮಸ್ಟ್ ಯೂಸ್ ಆ್ಯನ್ ಆರ್ಟಿಕಲ್ ಬಿಫೋರ್ ಅ ಸಿಂಗ್ಯುಲರ್ ಕಾಮನ್ ನೌನ್. ನಾವು ಯಾವಾಗಲೂ ಏನು ಮಾಡ್ಬೇಕಂದ್ರೆ ಒಂದು ಸಿಂಗ್ಯುಲರ್ ಕಾಮನ್ ನೌನ್ ಹಿಂದೆ ಅದು ಓವಲ್ನಿಂದ ಬಿಗಿನ್ ಹಾಕೈತಂದ್ರೆ ಆ್ಯನ್ ಹಚ್ಚಬೇಕು, ಕಾನ್ಸನೆಂಟ್ನಿಂದ ಬಿಗಿನ್ ಹಾಕಿತ್ತಂದ್ರೆ ಎ ಅನ್ನುವಂಥ ಆರ್ಟಿಕಲ್ನ ಹಚ್ಚಬೇಕು ಅಂತ ಹೇಳಿ ರೂಲ್ ಅದ ರೀ, ಹೇಳ್ತದೆ. ನೆಕ್ಸ್ಟ್ ದ ಟೀಚರ್ ರೀಡ್ಸ್ ಅ ಲಾಂಗ್ ಸ್ಟೋರಿ. ದ ಟೀಚರ್ ರೀಡ್ಸ್ ಅ ಲಾಂಗ್ ಸ್ಟೋರಿ. ದ ಟೀಚರ್ ಏನು ಮಾಡಿದ್ರಪ್ಪ ಅಂದ್ರೆ ಒಂದು ದೊಡ್ಡದಾದಂಥ ಸ್ಟೋರಿಯನ್ನು ಓದಿದ್ರು ಅಂತಂದಂಗೆ. ಈಗ ನೋಡಿರಿ, ಟೀಚರ್ ಅನ್ನೋದು ಕಾಮನ್ ನೌನ್ ಹಾಕಿದ್ರಿ. ಇಲ್ಲಿ ಗಂಡು ಹೆಣ್ಣು ಯಾರೇ ಇಲ್ಲರಿ, ಮೇಲ ಮತ್ತು ಫೀಮೇಲ್ ಇನ್ ಜನರಲ್ ನಾವು ಏನಂತ ಕರಿತೀವಿ ಅವರನ್ನು ಟೀಚರ್ ಅಂತ ಕರಿತೀವಿ ರೀ. ನೆಕ್ಸ್ಟ್ ದ ನ್ಯೂ ಮೂವಿ ಸ್ಟಾರ್ಟ್ಸ್ ಟುಮಾರೋ. ಈ ನ್ಯೂ ಮೂವಿ, ಹೊಸ ಚಲನಚಿತ್ರ ಏನೈತಪ್ಪ ಅದು ನಾಳೆಗೆ ಚಾಲು ಆಕೈತೆ ಅಂದಾಗ. ಮೂವಿ ಅನ್ನೋದು ಕಾಮನ್ ನೌನ್ ರೀ. ಇದ್ರಾಗ ನಾವು ಪರ್ಟಿಕ್ಯುಲರಾಗಿ ಒಂದೊಂದು ಈಗ ರೀಸೆಂಟಾಗಿ ಬಂದದ್ದು ಚಾವಾ ಮೂವಿ ನೋಡಿರಿ. ಚಾವಾ ಅನ್ನೋದು ಪ್ರಾಪರ್ ನೌನ್ ಆದ್ರೆ ಮೂವಿ ಅನ್ನೋದು ಕಾಮನ್ ನೌನ್ ಆಗಿರ್ತೈತೆ ರೀ. ಅದೇ ರೀತಿ ನಮ್ಮ ದರ್ಶನ್ ಅವ್ರದ್ದು ಕಾಟೇರ ಅನ್ನೋದು ಪ್ರಾಪರ್ ನೌನ್ ಆದ್ರೆ ಮೂವಿ ಅನ್ನೋದು ಕಾಮನ್ ನೌನ್ ಆಗಿರ್ತೈತೆ. ಅದೇ ರೀತಿ ದರ್ಶನ್ ಅದು ತೊಗೊಂಡ್ರೆ ಇದು ಪ್ರಾಪರ್ ಆಗಿರ್ತೈತೆ ರೀ. ಆ್ಯಕ್ಟರ್ ಅದು ತೊಗೊಂಡ್ರೆ ಅದು ಕಾಮನ್ ಆಗಿರ್ತೈತಿ. ಅನನ್ಯ ಈಸ್ ಎ ಡಾಕ್ಟರ್. ಅನನ್ಯ ಅನ್ನೋದು ಪ್ರಾಪರ್ ನೌನ್ ಆದ್ರೆ ಡಾಕ್ಟರ್ ಅನ್ನೋದು ಕಾಮನ್ ನೌನ್ ಆಗಿರ್ತೈತೆ ರೀ. ಹಿ ಜಂಪ್ಡ್ ಅಪ್ ಆಫ್ ದ ಹೀಸ್ ಚೇರ್. ಹಿ ಜಂಪ್ಡ್ ಅಪ್ ಔಟ್ ಆಫ್ ದ ಹೀಸ್ ಚೇರ್ ಅಂತಂದ್ರೆ ಚೇರ್ ಅನ್ನೋದು ಕೂಡ ಇಲ್ಲಿ ಕಾಮನ್ ನೌನ್ ಆಗಿರ್ತೈತೆ ರೀ. ಹೆಂಗೆ ರೀ ಅಂತಂದ್ರೆ ಕಾಮನ್ ನಾವು ಚೇರ್ ಒಳಗೆ ನೋಡಿರಿ ಆರ್ಮ್ ಚೇರ್ ಇರ್ತೈತಿ, ವೀಲ್ ಚೇರ್ ಇರ್ತಿರ್ತಾವಲ್ಲ ರೀ, ಸಾಕಷ್ಟು ವಿಧಗಳು. ಇನ್ ಜನರಲ್ ನಾವು ಚೇರ್ ಅಂತ ಕರಿತೀವಲ್ಲ ರೀ. ಸೊ ಇದು ಚೇರ್ ಅನ್ನೋದು ಕಾಮನ್ ನೌನ್ ಆಗಿರ್ತೈತಿ. ಪ್ಯಾರಿಸ್ ಈಸ್ ಎ ಬ್ಯೂಟಿಫುಲ್ ಸಿಟಿ ಇನ್ ಯುರೋಪ್. ಸಿಟಿ ಅನ್ನೋದು ಕಾಮನ್ ನೌನ. ಪ್ಯಾರಿಸ್ ಅಂತ ಅನ್ನೋದು ಪ್ರಾಪರ್ ನೌನ. ಯುರೋಪ್ ಅನ್ನೋದು ಕೂಡ ಪ್ರಾಪರ್ ನೌನ. ಇನ್ನೂ ಈಸಿಯಾಗಿ ನಾವು ಯಾವ ರೀತಿಯಾಗಿ ಪ್ರಾಪರ್ ನೌನ, ಕಾಮನ್ ನೌನನ್ನು ಐಡೆಂಟಿಫೈ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನೋಡ್ರಿ. ಈಗ ನೋಡಿರಿ, ಮಂಡೇ, ಸಂಡೇ, ಟ್ಯೂಸ್ಡೇ, ಫ್ರೈಡೇ ಇವೆಲ್ಲ ಪ್ರಾಪರ್
ಪ್ರಾಪರ್ ನೌನಿಗೆ ಎಕ್ಸಾಂಪಲ್ ಆದ್ರೆ ಇದ್ರನ್ನ ಹೋಲ್ ಆ್ಯಂಡ್ ಸೋಲ್ ನಾವು ಏನಂತ ಕರಿತೀವಿ ಅಂದ್ರೆ ಡೇ. ಇನ್ ಜನರಲ್ ನಾವು ಇದ್ರನ್ನ ಏನು ಕರಿತೀವಿ, ಡೇ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಲಕ್ಸ್, ಡವ್, ಸಂತೂರ್, ಮೆಡಿಮಿಕ್ಸ್ ಇವೆಲ್ಲ ಕಂಪ್ನಿ ನೇಮ್ಗಳದಾವು. ಸೊ ಇವೆಲ್ಲ ಪ್ರಾಪರ್ ನೌನ್ ಆದ್ರೆ ಇದ್ರನ್ನ ಜನರಲ್ಲಾಗಿ ನಾವು ಸೋಪ್ ಅಂತ ಕರಿತೀವಲ್ರಿ, ಇದು ಕಾಮನ್ ನೌನ್. ನೆಕ್ಸ್ಟ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಜೂನ್ ಅನ್ನೋದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ತಿಂಗಳ ಹೆಸರಲ್ಲ ರೀ. ಈ ತಿಂಗಳ ಹೆಸರನ್ನು ನಾವು ಮಂತ್ ಅಂಥೇಳಿ ಇನ್ ಜನರಲ್ ಕರೆದಾಗ ಇದು ಮಂತ್ ಅನ್ನೋದು ಕಾಮನ್ ನೌನ್ ಆಕೈತಿ. ಜೂನ್, ಏಪ್ರಿಲ್, ಮಾರ್ಚ್, ಫೆಬ್ರವರಿ ಅನ್ನೋದು ಪ್ರಾಪರ್ ನೌನ್ ಆಕೈತಿ. ನೆಕ್ಸ್ಟ್ ಕಾವ್ಯ, ರಮೇಶ್, ನೇಹ, ಭೀಮಾ ಅನ್ನೋದು ಇವೆಲ್ಲ ವ್ಯಕ್ತಿಗಳ ಇಟ್ಟಂಥ ಹೆಸರು ರೀ, ಪ್ರಾಪರ್ ನೌನ್ ಆಕೈತಿ. ಇದನ್ನೇನು ಜನರಲ್ ಆಗಿ ನೇಮ್ ಅಂತ ಕರಿತೇವೆ ರೀ. ನೆಕ್ಸ್ಟ್ ಜೈಪುರ, ಬಿಜಾಪುರ, ಮಂಡ್ಯ, ಚೆನ್ನೈ ಇವೆಲ್ಲ ಸಿಟಿಗೆ ಎಕ್ಸಾಂಪಲ್. ಸೊ ಸಿಟಿ ಅನ್ನೋದು ಕಾಮನ್ ನೌನ್ ಆದ್ರೆ ಇವೆಲ್ಲ ಇಟ್ಟಂಥ ಹೆಸರುಗಳು ಪ್ರಾಪರ್ ನೌನಿಗೆ ಎಕ್ಸಾಂಪಲ್ ಆಗಿರ್ತಾವೆ. ಅಮೇರಿಕಾ, ಇಂಡಿಯಾ, ಜಪಾನ್ ಆ್ಯಂಡ್ ಇಟಲಿ ಇವೆಲ್ಲ ಕಂಟ್ರಿ ನೇಮ್ಗಳಾದ್ರೆ ಕಂಟ್ರಿ ಅನ್ನೋದು ಕಾಮನ್ ನೌನ್ ಆಕೈತಿ. ಅಮೇರಿಕಾ, ಇಂಡಿಯಾ, ಜಪಾನ್, ಇಟಲಿ ಅನ್ನೋದು ಪ್ರಾಪರ್ ನೌನಿಗೆ ದೇಶಗಳ ಹೆಸರನ್ನು ಹೇಳಲಿಕ್ಕೆ ಇದೇನಾಗ್ತೈತಪ್ಪ ಅಂದ್ರೆ ಪ್ರಾಪರ್ ನೌನಿಗೆ ಎಕ್ಸಾಂಪಲ್ ಆಗಿರ್ತದೆ. ನೆಕ್ಸ್ಟ್ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಉತ್ತರ ಪ್ರದೇಶ ಅಂಥೇಳಿ ನಾವು ಕರೆದ್ರೆ ಇವೆಲ್ಲ ಸ್ಟೇಟ್ ಅಂಥೇಳಿ ನಾವು ಜನರಲ್ ಆಗಿ ತಗೋತೀವಿ. ಪರ್ಟಿಕ್ಯುಲರ್ ಆಗಿ ತಮಿಳುನಾಡು ಅಂತ ತೊಗೊಂಡ್ರೆ ಇದು ಪ್ರಾಪರ್ ನೌನ್ ಆಗಿರ್ತೈತಿ. ಸ್ನೇಹಿತರೆ, ಇಂದಿನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಅದೇ ರೀತಿಯಾಗಿ ಬೇರೆದವ್ರಿಗೂ ಕೂಡ ಇದನ್ನು ಆದಷ್ಟು ಮಟ್ಟಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಅಭಿಪ್ರಾಯಗಳ ವ್ಯಕ್ತಪಡಿಸೋದು ಬಹಳನೇ ಇಂಪಾರ್ಟೆಂಟು. ಸೊ ನಮ್ಮಲ್ಲಿ ಏನಾದರೂ ತಪ್ಪು ತಡೆಗಳಿದ್ದರೆ ತಿದ್ದುಕೊಳ್ಳಿಕ್ಕೆ ಮತ್ತೊಂದು ಅವಕಾಶ ಆಗ್ತೈತಿ. ಆದಷ್ಟು ಎಲ್ಲರೂ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಸಹಕಾರ ನನಗೆ ಬೇಕು ಅಂತ ಕೇಳ್ತೀನಿ. ಸೊ ದಯಮಾಡಿ ಎಲ್ಲರೂ ಏನು ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್.